ನೀವು ಜೈಲಿಗೆ ಹೋಗದೇ ಇರಲಿ ಅಥವಾ ಯಾವ ಕಾರಣಕ್ಕಾದ್ರೂ ಜೈಲಿಗೆ ಹೋಗಿ ನಿಮ್ಮಿಂದ ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ ಆಗುತ್ತೆ ಅಂದರೆ ಮತ್ತೆ ಸಿನಿಮಾಗಳು ಮಾಡ್ತಾರೆ. ಐ ಡೋಂಟ್ ಬಿಲೀವ್ ಸಿನಿಮಾಸ್ ವಿಲ್ ಸ್ಟಾಪ್. ಅವರು 6-7 ಇಟ್ಟಿದ್ರು ಅವರು ರಾಜಾನುಭವ ಅದೆಲ್ಲ ನೋಡಿದಾಗ ಹಾಗಾಗಿ ಅವರಿಗೆ ಮಿಸ್ ಇಡಬೇಕು ಅಂತ ನನ್ನ ಒಂದು ಎಥಿಕಲ್ ಡಿಸಿಷನ್. ನನಗೆ ಆ ಥರ ಇಲ್ಲ. ಅವ್ನು ಯಾವಾಗ ಬಂದರೂ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ. ಓಕೆ, ಸೊ ಅದ್ಭುತವಾಗಿ ಸಿನಿಮಾ ಮಾಡ್ತೀನಿ. ಯಾವಾಗ ಬಂದ್ರು ಅವನು ನಾಳೆ ಬರಲಿ, ನೆಕ್ಸ್ಟ್ ವೀಕ್ ಬರಲಿ, ನೆಕ್ಸ್ಟ್ ಮಂತ್ ಬರಲಿ. ದರ್ಶನ್ ಅವರು ಇಲ್ಲ, ಇವಾಗ ಒಂದು ದರ್ಶನ್ ಇದ್ದಿದ್ರೆ ಎಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಿತ್ತು, ಎಷ್ಟು ವರ್ಷಗಳು ನಾವು ನೋಡಿದ್ದೀವಿ. ಯಾಕಂದ್ರೆ ಅವೆಲ್ಲ ಒಂಥರ ಬಂಪರ್ ಪಿಕ್ಚರ್ಗಳು. ಒಂದು ದಿನ ಶೂಟಿಂಗ್ ಅಂತ ಹೇಳಿದ್ರೆ 250-300 ಜನ ಕೆಲಸ ಮಾಡುವಂಥ ಪಿಕ್ಚರ್ಗಳು. ಇವತ್ತು ದರ್ಶನ್ ಇಲ್ಲಿರೋದು ಇಂಡಸ್ಟ್ರಿಗೆ ದೊಡ್ಡ ಲಾಸ್. ನೆನೆಸ್ಕೊತೀನಿ ದರ್ಶನ್ ಒಟ್ಟಿಗೆ ಒಂದು ಸಿನಿಮಾ ಸೆಟ್ ಏರಿತ್ತು. ಕೋವಿಡ್ ಅನ್ನೋ ಒಂದು ಕಾರಣ ಸಮಥಿಂಗ್ ಏನೋ ಹೊಸ ಕೆಲಸ ಮಾಡಿದ್ವಿ. ನಾವು ನಿರೀಕ್ಷೆ ಮಾಡ್ಬೋದು ಖಂಡಿತ ದರ್ಶನ್ ಅವರು ಬಂದ ತಕ್ಷಣ ಅವ್ರ ಮತ್ತು ಬಂದೇ ಬರ್ತಾರೆ ಅಂತ ಯಾರು ಬೇಕಾದ್ರೂ ಹೇಳ್ಬೋದು. ಬರಲೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಚಿತ್ರರಂಗಕ್ಕೆ ಅವರ ಅನಿವಾರ್ಯತೆ ಇದೆ. ನಿಮ್ಗೆ ಗೊತ್ತು, ಅವ್ರದ್ದು ಸಿನಿಮಾ ಬಿಡುಗಡೆ ಆದರೆ 100 ಕೋಟಿ ವಹಿವಾಟುಗಳಾಗುತ್ತೆ. ಅವರು ಬೇಗ ಬರಬೇಕು ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಹಿಸ್ಟಾರಿಕಲ್ ಮಾಡಕ್ಕೆ ಇಲ್ಲ ಒಂಥರ ಅದೇ ದೇವರು ಆ ಕೊಟ್ಟಿರೋ ಒಂದು ರೂಪ ಆ ಥರ ಇಲ್ಲ. ಈಗ ನಾನು ಮತ್ತೆ ಕೈ ಶೂಟಿಂಗ್ ಮಾಡಿದ್ದಲ್ಲ, ಮೋಸ್ಟ್ ಸೂಟಬಲ್. ಈಗ ಮೈಥಾಲಜಿಕಲ್ ಮಾತಾಡ್ತಾರೆ ದರ್ಶನ್ ದುರ್ಯೋಧನ ಮಾಡಕ್ಕೆ ಯಾರು ಇಲ್ಲ. ಯಾಕಂದ್ರೆ ದರ್ಶನ ಆಚೆ ಬಂದರೆ ನಮಗೆಲ್ಲ ಒಳ್ಳೆ ಹಣದ ದರ್ಶನ ಆಗುತ್ತೆ, ಒಳ್ಳೆ ಊಟದ ದರ್ಶನ ಆಗುತ್ತೆ, ಒಳ್ಳೆ ಬದುಕಿನ ದರ್ಶನ ಆಗುತ್ತೆ. ಅದನ್ನ ಮಾಡಬೇಕು ಅಂದ್ರೆ ಇದೆಲ್ಲ ನಿಜವಾಗ್ಲೂ ಸಾಕಷ್ಟು. ಇಂತಹ ಆರ್ಟಿಸ್ಟ್ ಈ ಥರ ಸಿಚುವೇಶನ್ ಆಗಿರುತ್ತೆ. ಯಾಕಂದ್ರೆ ಸ್ಯಾಂಡಲ್ವುಡ್ ಒಂದು ದೊಡ್ಡ ನಷ್ಟ. ಹಾಗಾಗಿ ದೇವರ ಹತ್ರ ನಾನು ಕೇಳ್ತಾರೆ, ಈ ಹೊಸ ಅಂತ ಆದಷ್ಟು ಬೇಗ ಆಗುತ್ತೆ ಹೊರಗಡೆ ಬಂದು ಮತ್ತೆ ಇನ್ನೂ ಹೊಸ ಇಂಥ ದೊಡ್ಡ ಹುಲಿನ ಯಾಕೆ ಹೊರಗಡೆ ಬೀಗಾಕಿದ್ದೀವಿ? ಅದೊಂದು ಹುಲಿ, ಆ ಹುಲಿ ಬಂದು ನಿಂತ್ಕೊಂಡ್ರೆ ರಾಜ ಬೇಗ ಕೆಲಸ ಮಾಡ್ತಾರೆ. ಆ ಥರ ದರ್ಶನ್ ಇಸ್ ಅನ್ ಇಂಡಸ್ಟ್ರಿ. ದರ್ಶನ್ ಒಂದು ವ್ಯಕ್ತಿ ಅಲ್ಲ, ಅವ್ರು ಏನು ಚಿಕ್ಕದಾಗಿರೋ ವ್ಯಕ್ತಿ ಆಗಿದ್ದು ಸಿನಿಮಾ ಬರೋಕ್ಕಿಂತ ಮುಂಚೆ ದರ್ಶನ್ ವಾಸ್ ಓನ್ಲಿ 2 ಪಶ್ಚಿಮ ಮಗ. ಈಗ ನಮ್ಮೆಲ್ಲರಿಗೂ ಬೇಕಾಗಿರೋ ಇದು ಪ್ರೇಮ್ ಸರ್ದು ಮತ್ತೆ ದರ್ಶನ್ ಸರ್ದು ಒಂದು ಸಿನಿಮಾ ಆಗ್ಬೇಕಿತ್ತು ಮೇಡಮ್. ತುಂಬಾ ದೊಡ್ಡ ಬಜೆಟ್ ಸಿನಿಮಾ. ಸರಿ, ಯಾರಿಗೂ ಆ ಥರ ಪದವಿ ಸಿಕ್ಕಲ್ಲ. ಇವತ್ತು ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಅಟ್ ಎನಿ ಸಿಚುವೇಶನ್ ಒಂದು ಎಕ್ಸ್ಟ್ರಾರ್ಡರಿ ಓಪನಿಂಗ್, ಒಂದು ಒಳ್ಳೆ ಕಲೆಕ್ಷನ್, ಪೀಕ್ ಕಲೆಕ್ಷನ್ ಅಂದ್ರೆ ಅದು ದರ್ಶನ್